ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ಕೂಡ ಸಾವನ್ನಪ್ಪಿದ್ದಾರೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ವಿಜಯ್ ರೂಪಾನಿ ನಿವಾಸಕ್ಕೆ ಆಗಮಿಸಿದ್ದಾರೆ ಪತ್ನಿ ಅಂಜಲಿ ರೂಪಾನಿ. ಗುಜರಾತ್ನ ಗಾಂಧಿನಗರದಲ್ಲಿರುವಂತಹ ರೂಪಾನಿ ಇವರ ನಿವಾಸ ನೋಡಿ, ಇವರದ್ದು ಕೂಡ ದುರಂತ. ಮಗಳೇನೋ ಲಂಡನ್ನಲ್ಲಿ ನೆಲೆಸಿದ್ರು, ಅವರನ್ನ ನೋಡ್ಕೊಂಡು ಬರೋದಕ್ಕೆ ಅಂತ ತೆರಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ಕಾರಣಕ್ಕೆ ಅಂತ ಹೊರಟಿದ್ರು. ಇವರ ಕೊನೆಯ ಫೋಟೋಸ್ಗಳು ಕೂಡ ಸಿಕ್ಕಿತ್ತು. ಅಂದರೆ ಮಾಜಿ ಸಿ ಎಂ ಕೂಡ ಇದೆ, ಫ್ಲೈಟ್ನಲ್ಲಿ ಸಂಚರಿಸ್ತಾ ಇದ್ದಾರೆ ಅಂತ ಯಾರೋ ಫೋಟೋವನ್ನು ಕೂಡ ಹಾಕಿದ್ರು. ಬಟ್ ನೋಡಿ, ಟೇಕ್ ಆಫ್ ಆದಂಥ ಕೆಲವು ಕ್ಷಣಗಳಲ್ಲಿ ದುರಂತ ಅಂತ್ಯವನ್ನು ಕಂಡಿರುವಂಥದ್ದು. ಇದು ಅವರ ನಿವಾಸ ಮತ್ತು ಕಚೇರಿ. ನೀರವ ಮೌನ ಆವರಿಸಿದೆ. ಮೃತದೇಹ ಇನ್ನೂ ಸಿಕ್ಕಿಲ್ಲ. ಅಂತಿಮ ನಮನ, ಅಂತಿಮ ವಿಧಾನವನ್ನು ಮಾಜಿ ಸಿ ಎಂ ಹೇಗೆಲ್ಲ ನೆರವೇರಿಸ್ತಾರೆ ಹೇಳಿ ನೋಡೋಣ. ಗೌರವಗಳನ್ನು ಕೊಟ್ಟು ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಾನವನ್ನು ನೆರವೇರಿಸಲಾಗುತ್ತೆ. ಬಟ್ ಇವರ ದುರದೃಷ್ಟ ಹೇಗಿದೆ ಅಂತ ಅಂದರೆ, ಮೃತದೇಹವು ಇನ್ನೂ ಕುಟುಂಬಸ್ಥರ ಕೈ ಸೇರದಂಥ ಪರಿಸ್ಥಿತಿಯಲ್ಲಿ ಇದೆ. ಎಲ್ರಿಗೂ ಆಘಾತ ಆಗಿತ್ತು. ಈ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆಯೇ ಬಹಳ ಸೇವೆಯನ್ನು ಸಲ್ಲಿಸಿದರು. ರಾಜಕೀಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದರು. ತಮ್ಮದೇ ಆದಂಥ ಕಾರ್ಯಕರ್ತರಿದ್ದರು, ಅಭಿಮಾನಿಗಳಿದ್ದರು. ಎಲ್ಲರನ್ನ ಬಿಟ್ಟು ಹೊರಟಿದ್ದಾರೆ. ಇದೊಂದು ಶಾಕಿಂಗ್ ಸುದ್ದಿ ಅವರ ಅಭಿಮಾನಿಗಳಿಗೆ. केवल सिंह ढिल्लों जी जो कि साडे उपाध्यक्ष ने उन्हें श्रद्धा सुमन भेंट करनगे। और मैं बेनती करूंगा साडे सीनियर आगू आदरणीय ईश्वर सिंह जी को उन्हें श्रद्धा सुमन भेंट करनगे। मैं बेनती करूंगा साडे संगठन महामंत्री आदरणीय शहर प्रभारी ने और एमएलए